ಗೈಸ್ ನೆಕ್ಸ್ಟ್ ಟೈಮ್ ನಾನು ಗಾಡಿ ಹೆಂಗ್ ಓಡಿಸ್ತೀನಿ ಅಂತ ನೋಡ್ತೀನಿ ಗೈಸ್. ಆ ಹುಡುಗಿ ನೋಡಿ ಬಿ ಸೆಕೆಂಡ್ ಇಯರ್ ಅಂತೆ, ಮನೇಲಿ ಹೇಳಿಲ್ಲ. ಪೆಟ್ರೋಲ್ ಬಂಕಲ್ಲಿ ಓಡ್ಸಕ್ ಬರಲ್ಲ ಅಂತ ಹೇಳಿದಾಗ ಪೆಟ್ರೋಲ್ ಇಲ್ಲ, ಬ್ಲಿಂಕ್ ಆಗ್ತಿದೆ. ಬ್ಲೌಸ್ ಹೊಲಿಯಾಕ್ಬೇಕಿತ್ತು. ಹಾಯ್ ಗೈಸ್, ಗೆಸ್ಟ್ ಬಂದಿದ್ರು ಹೋದ್ರು ನೋಡಿ. 7 ವ್ಯೂಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಲೇಟ್ ಆಯಿತು ಗೈಸ್, ಇವತ್ತು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಲೇಟಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ಗೆ ಹೋಗಿ ಬಂದೆ, ನಾನು ಮೆಡಿಸಿನ್ ಎಲ್ಲ ಹಾಕ್ಸ್ಕೊಂಡ್ಬಂದೆ ಗೈಸ್. ಇವತ್ತು ಲಾಸ್ಟ್ ಮೆಡಿಸಿನ್ ನಂದು, ಸಂಜೆ ಒಂದು ಹಾಕ್ಸ್ಕೊಂಡ್ಬಿಟ್ರೆ ಐ ಆಮ್ ಡನ್ ವಿತ್ ಮೈ ಟೈಫಾಯ್ಡ್. ಇಲ್ಲ ಪರವಾಗಿಲ್ಲ ಗೈಸ್, ಇವಾಗ ಸುಸ್ತೆಲ್ಲ ಕಮ್ಮಿ ಆಗಿದೆ, ಒಂಚೂರು ಸುಸ್ತಿದೆ ಅಷ್ಟೇ. ಆ್ಯಕ್ಚುಲಿ ಇವತ್ತು ಸ್ನಾನ ಮಾಡಿದೆ ಅಲ್ವಾ, ಸ್ವಲ್ಪ ಸುಸ್ತಾಗ್ತಾ ಇದೆ. ಮತ್ತೆ ಗೈಸ್ ತಿಂಡಿ ಆಯ್ತಾ ಎಲ್ಲರದು? ನಾನು ಆ್ಯಕ್ಚುಲಿ ಗೈಸ್ 8:30ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ನೋಡಿದ್ರೆ 11 ಗಂಟೆಗೆ ಇದಾಗಿದೆ, ಅಪ್ಲೋಡ್ ಆಗಿದೆ. ಲೇಟ್ ಆಯ್ತು ನೆನ್ನೆ. ಸೊ ಅದಕ್ಕೆ ಇವತ್ತು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು 5 ಗಂಟೆ 5:30ಗೆಲ್ಲ ಅಪ್ಲೋಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ 1 hour, 1 to 2 hours ಆಗುತ್ತೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ. ಓಕೆ. ಮತ್ತು ಗೈಸ್ ನೆನ್ನೆ ವಿಡಿಯೋ ಆ್ಯಕ್ಚುಲಿ ನಾನು 11 o'clock ಅಪ್ಲೋಡ್ ಮಾಡಿದ್ರು 6 ವ್ಯೂಸ್ ಬಂದಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನಾನು ಐಪ್ಯಾಡಲ್ಲಿ ವಿಡಿಯೋ ಇದು ಮಾಡೋದು, ಅಪ್ಲೋಡ್ ಮಾಡೋದು ನೋಡಿ. 7 ವ್ಯೂಸ್ ಶಿಟ್. ಓಹ್ 7 ವ್ಯೂಸ್ ಬಂದಿದೆ 48 hours ಮುಂಚೆ ಅಂತ ಅನಿಸುತ್ತೆ. ನಾಟ್ ಅನಫ್ ಸ್ಪೇಸ್, ಇದರಲ್ಲೂ ಸ್ಪೇಸ್ ಇಲ್ಲ ಗೈಸ್. ನೆನ್ನೆ ಫುಲ್ಲು ಏನೋ ಜುಗಾಡ್ ಮಾಡಿದ್ದೀನಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಫುಲ್ ಸ್ಟೋರೇಜ್ ಫುಲ್ಲಾಗಿ ಹೋಗಿತ್ತು. ಇದರಲ್ಲೂ ಫುಲ್ಲು ಐಕ್ಲೌಡಲ್ಲಿ, ಆಮೇಲೆ ಅದಕ್ಕೆ ಕನೆಕ್ಟ್ ಮಾಡ್ಕೊದ್ರಲ್ಲಿ ಫೈಲ್ಸ್ ಎಲ್ಲ ಅದಕ್ಕೆ ಹಾಕಿ. ಹಾಯ್ ಗೈಸ್, ಗೆಸ್ಟ್ ಬಂದಿದ್ರು ಹೋದ್ರು. ಸೊ ಇವಾಗ ಬ್ಲೌಸ್ ಹೊಲಿಯಾಕ್ಬೇಕಿತ್ತು, ಬ್ಲೌಸ್ ಹೊಲಿಯಾಕಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ರೂಪಕ್ಕ. ರೂಪಕ್ಕ ನಿಮ್ಗೆ ಯಾರೋ ಗೊತ್ತಿಲ್ಲ ಅಲ್ಲ, ತೋರಿಸ್ತೀನಿ ಬನ್ನಿ. ಎಕ್ಸ್ಪರ್ಟು ಇವರೇ ರೂಪಕ್ಕ. ಹಾಂ ಚಲೋ ಸ್ಟಾರ್ಟ್. ಮಿರರ್ ಮಿರರ್ ನೋಡಿ ಹೆಂಗಿದೆ. ಚಲೋ, ಡ್ರೆಸ್ ಚೆನ್ನಾಗಿದೆ. ಇದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಹೋಗ್ತಾ ಇದೀವಿ. ಸ್ಟಿಚ್ ಮಾಡ್ಸಕ್ಕೆ ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀವಿ ನಾವು. ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಪರ್ಸನ್ ನೀವೇ. ನೀವೇ ಸೆಕೆಂಡ್ ಪರ್ಸನ್. ಹೌದು, ಅಂದ್ರೆ ಫಸ್ಟ್ ಪರ್ಸನ್ ನಾನು ನನ್ನ ಬ್ಲಾಗ್ ಅಲ್ಲಿ, ಸೆಕೆಂಡ್ ಪರ್ಸನ್ ನಾನು. ಎನಿ ಟೈಮ್ ಇರ್ತೀನಿ ಯಾವಾಗಲೂ. ಇವರು ಯಾವಾಗ ಕಾಣಿಸ್ತಾ ಇರ್ತಾರೆ ನಮ್ಮ ಬ್ಲಾಗ್ ಅಲ್ಲಿ. ಸ್ಯಾಟರ್ಡೆ ಸಂಡೇ ಫ್ರೈಡೆ ಸಂಜೆ ಆದ್ರೆ ಸಾಕು. ಗಾಡಿಗಳು ನಾವು ಫುಲ್ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ಓಡಿಸೋದು. ಎಕ್ಸ್ಪರ್ಟ್. ವೆಹಿಕಲ್ಸ್ ಯಾವ್ದು ಇರಬಾರ್ದು ರೋಡಲ್ಲಿ, ವೆಹಿಕಲ್ಸ್ ಯಾರು ಇರಬಾರ್ದು ಗೈಸ್, ರೋಡಲ್ಲಿ ಯಾರು ಇರಬಾರ್ದು. ಅವಾಗ ನಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ, ನಾವು ಗಾಡಿ ಹೆಂಗ್ ಓಡಿಸ್ತೀವಿ ಅಂತ. ಯಾರು ಬಂದ್ರೆ ಗೊತ್ತಾಗಲ್ಲ. ವೆಹಿಕಲ್ಸ್ಗಳು ಇತ್ತು ಅಂದ್ರೆ ಮುಗೀತು. ಎಲ್ಲರೂ ಹೊಗಳ್ತಾ ಇರ್ತಾರೆ ರೋಡಲ್ಲಿ. ಎಷ್ಟು ಸಕ್ಕತ್ತಾಗಿ ಗಾಡಿ ಓಡಿಸ್ತಾರೆ. ಅವಕಾಶ ಮಾಡ್ಕೊಟ್ಟು ಹೋಗಿ ಆರಾಮಾಗಿ ಹೋಗಿ, ನಾವು ನಿಧಾನಕ್ಕೆ ಹೋಗ್ತೀವಿ, ನಮ್ಗೆ ಏನು ಅರ್ಜೆಂಟ್ ಇಲ್ಲ. ಹೌದು, ಇವ್ರು ಗಾಡಿ ಓಡಿಸೋದು ಸ್ಟಾರ್ಟಿಂಗ್ಸು ಗಾಡಿ ಓಡಿಸೋಕ್ ಬರಲ್ಲ ಅಂತ ಹೇಳಿದಾಗ ಪೆಟ್ರೋಲ್ ಇಲ್ಲ, ಬ್ಲಿಂಕ್ ಆಗ್ತಿದೆ ಪೆಟ್ರೋಲ್. ಏನ್ ಮಾಡೋದು ಅಂತ ಭಯ ಅಂತೂ ಪಡಕ್ ಹೋಗ್ಬಿಡಿ. ಆ ಕಡೆಯಿಂದ ಆಪೋಸಿಟ್ ಇಂದ ಬಸ್ಸು ಕಾರ್ ಏನೋ ಬರ್ತಾ ಇದೆ ಅಂದ್ರೆ ಸೈಡಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಸೈಡಲ್ಲಿ ನಿಂತು ಅವ್ರನ್ನ ಕಳಿಸಿ ಸೇಫ್ ಆಗಿ ಕಳಿಸಿ, ನೀವು ಸೇಫ್. ಎಲ್ಲರದು ಊಟ ಆಯ್ತಾ? ಸೋಮವಾರ ಇವತ್ತು ವೆಜ್ ಓಪನ್ ಇರುತ್ತಾ? ಇವ್ರು ಇದಕ್ಕೆ ಹೋಗಿರ್ತಾರೆ ಅನ್ಸುತ್ತೆ, ನಮಾಜ್. ನಮಾಜ್ ಅಲ್ಲ, ನಮಾಜ್. ಓ, ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಶಾಪ್ ಕ್ಲೋಸ್ ಆಗಿದೆ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಪೆಟ್ರೋಲ್ ಬಂಕಿಗೆ. ಎಲ್ಲ ನೋಡ್ತಾ ಇದಾರೆ, ಯಾರು ಈ ಹುಡುಗಿ ಫೋನ್ ಇಟ್ಕೊಂಡು ಹಿಂಗ್ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ.
ಪ್ರಮೋಷನ್ಸ್ ಏನಂತಾರೆ ಅಡ್ವರ್ಟೈಸಿಂಗ್ ಮಾಡ್ಕೊಬೇಕು. ಕೇಳ್ಬೇಕು ಅವ್ರೆ, ನೀವು ವ್ಲಾಗ್ ಮಾಡ್ತೀರಾ? ನಾವು ವ್ಲಾಗ್ ಮಾಡಿದ್ವಿ. ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಭಯ ನನ್ಗೆ, ಹಿಂಗ್ ಇಟ್ಕೊಂಡಿರ್ತೀನಲ್ವಾ. ಬಿಸಿಲಿದೆ, ಬಿಸಿಲು ಗೈಸ್. ಫೋನ್ ಕೊಡಿ ಅನ್ಬೇಕು ಅವಾಗ. ಕಿತ್ಕೊಂಡು ಹೋಗ್ಬಿಟ್ರೆ ಫೋನ್ ಆಮೇಲೆ ಇನ್ನೊಂದ್ಸಲ ವ್ಲಾಗ್ ಮಾಡಲ್ಲ. ತಪ್ಪಾಯ್ತು ಪ್ಲೀಸ್ ಫೋನ್ ಕೊಟ್ಬಿಡ. ಐಫೋನ್ ಬಂದು ಪ್ಲೀಸ್ ಇಡು ಅಂತ ಗೈಸ್. ಇವರು ಪರಿಚಯ ಮಾಡ್ಕೊಡ್ತೀನಿ, ಹೇಳ್ತಾ ಇರ್ಬೇಕು ಇವ್ರು ಯಾರು ಅಂತ ಪರಿಚಯ, ನಾನು ಯಾರು ಅಂತ ಪರಿಚಯ ಮಾಡ್ಕೊಟ್ಟಿಲ್ಲ ಅಂತಿದ್ದಾರೆ. ಇವ್ರು ಯಾರು ಅಂತ ಪರಿಚಯ ಮಾಡ್ಕೊಡೋಕೆ ನಾನು ವ್ಲಾಗ್ ಮಾಡ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್, ಓಕೆ? ಯಾಕಂದ್ರೆ ಇಂಟ್ರೊಡಕ್ಷನ್ ಇರೋದು ಅಷ್ಟೊಂದಿದೆ, ಬರೀ ಹಿಂಗೆ ಹೇಳ್ಬಿಡಕ್ಕಾಗಲ್ಲ ಇವ್ರು ಅಂತ. ನೋಡಿ ಹೆಂಗ್ ಆನ್ ಮಾಡ್ತಾರೆ, ತಪ್ಪಲ್ವಾ ಇದು? ಸಿವಿಕ್ ಸೆನ್ಸ್ ಇಲ್ಲ. ವಿಡಿಯೋ ಮಾಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ, ಸಿವಿಕ್ ಸೆನ್ಸ್ ಅಂತ. ಅದಕ್ಕೆ ಅದನ್ನ ಹೇಳಿದೆ. ನಮ್ಮ ರಾಮನಗರ ನೋಡ್ತೀರಾ? ಇದು ರಾಯಲ್ ಓಕ್ BGS ಸ್ಕೂಲ್ ಬಸ್. ಇದು ರೋಡ್, ಇದು ಮರ, ಇದು ಆಕಾಶ. ದಿಸ್ ಇಸ್ ಮೀ. ಇನ್ನೇನ್ ರೂಪಕ್ಕ ಸಮಾಚಾರ? ದಾರ್ಲು ಬರ್ತಾಳೆ ಇವತ್ತು. ಹೌದಾ? ಮೈಸೂರಿಗೆ ಹೋಗ್ಬೇಕಂತೆ. ಅದಕ್ಕೆ ಇವತ್ತು ಸಂಜೆ ಬರ್ತಾಳೆ. ಅವಳೊಬ್ಳು ಇದ್ದಾಳೆ ದಾರ್ಲು. ಅವಳು ಬರೋದು 7:30 ಆಗುತ್ತೆ. ಇವತ್ತು ನೋಡ್ಸಕ್ ಆಗಲ್ಲ ಅನ್ಸುತ್ತೆ ನಿಮ್ಗೆ, ನಾಳೆ ಟ್ರೈ ಮಾಡ್ತೀನಿ. ಗೈಸ್ ಇಲ್ಲಿ ಸಂಜೆ ಟೈಮು ಇದೆಲ್ಲ ವಿಶಾಲ್ ಮಾರ್ಟ್. ದಿಸ್ ಇಸ್ ವಿಶಾಲ್ ಮಾರ್ಟ್. ಅಲ್ಲಿಂದ ಮುಂದೆ ಬಂದ್ರೆ ಹೌದು, ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ತಾಜ್ ಹೋಟೆಲ್ ಸಿಗುತ್ತೆ. ಇಲ್ಲಿಂದ ಇನ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಫಿಶು, ಎಗ್ ರೈಸು, ಕಬಾಬು ಸಕ್ಕತ್ತಾಗಿ ಮಾಡ್ತಾರೆ ಅಲ್ಲಿ. ಒಂದಿನ ಕರ್ಕೊಂಡು ಹೋಗ್ತೀನಿ ನಿಮ್ಗೆಲ್ಲ. ಚಿಕ್ಕಪೇಟೆ ದಂಡೆ ಬಿರಿಯಾನಿ ಇದೆ, ಇದೆಲ್ಲ ಹೋಟೆಲ್ಸ್ ಇದೆ. ನೋಡಿ, ಚಿಕ್ಕಪೇಟೆಯಿಂದ ರಾಮನಗರದಲ್ಲಿ ಕರ್ಸಿ ಇಡ್ಸಿದೀವಿ. ಚಿಕ್ಕಪೇಟೆಗೆ ಹೋಗೋದು ಬೇಡ ಅಂತ. ಇಲ್ಲಿ ಗಿರಿಯಾಸ್ ಇದೆ. ಸೇ ಹಾಯ್. ರೂಪಾ ಸಿಜೆ ಇವರು. ರೂಪಾ ಸಿಜೆ ಗೈಸ್, ಶಿ ಇಸ್ ಬ್ಯೂಟಿಷಿಯನ್. ಅವ್ರದ್ದೇ ಒಂದು ಶಾಪ್ ಇದೆ, ತುಂಬಾ ಚೆನ್ನಾಗಿ ಮೇಕಪ್ಸ್ ಎಲ್ಲ ಮಾಡ್ತಾರೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ವಿಸಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ, ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಹೇಳಿ, ನಾನು ಹಾಕ್ತೀನಿ, ಕೊಡ್ತೀನಿ ನಿಮ್ಗೆಲ್ಲ. ಓಕೆನಾ? ಮೇಕಪ್ಸ್ ಬೇಕಿದ್ರೆ ಮಾಡಿಸ್ಕೊಳ್ಳಿ ಅವ್ರ ಹತ್ರ. ಚನ್ನಪಟ್ಟಣದಲ್ಲಿರೋದು ಅವ್ರದ್ದು ಶಾಪು. ಚಿಕ್ಕ ಹುಡುಗಿ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಫುಲ್ ಟ್ಯಾಂಕ್. ಇವಾಗ ಮನೆ ಕಡೆ ಗೈಸ್. ಆ ಹುಡುಗಿ ನೋಡಿ BE ಸೆಕೆಂಡ್ ಇಯರ್ ಅಂತೆ, ಮನೇಲಿ ಹೇಳಿಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಶಿ ಇಸ್ ವರ್ಕಿಂಗ್. ಹಂಗಿರ್ಬೇಕು ಹೆಣ್ಮಕ್ಳು, ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರದ್ದು ಖರ್ಚುಗಳೆಲ್ಲ ಅವರೇ ನೋಡ್ಕೊಂಡು. ಸ್ಟೇ ಸ್ಟ್ರಾಂಗ್ ಆಲ್ ವಿಮೆನ್ಸ್. ನಾವು ಹೆಲ್ಮೆಟ್ ಹಾಕಿಲ್ಲ, ಸಾರಿ. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಲ್ಲ, ಓಕೆ? ನಾವಿಲ್ಲ ಅಲ್ವಾ ಟೌನಲ್ಲಿ ಅಂದ್ಬಿಟ್ಟು ಬಂದಿತ್ತು. ಅಷ್ಟು ನಿಮಗೆ ಕಬಾಬ್ದು ಎಲ್ಲ ಮಾಡ್ತಾರೆ. ಇದು ಹಾಸ್ಪಿಟಲ್ ಇದೆ ಅಲ್ವಾ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇದು ಫುಲ್ಲು ಗಾಡಿಗಳು ಹಾಕೊಂಡಿರ್ತಾರೆ. ಬರೋಣ ನಾಳೆ ಇಲ್ಲ ನಾಳಿದ್ದು. ಇಲ್ಲೇ ಹಾಕೋದು, ಇಲ್ಲೇ ತಾನೇ. ಎಷ್ಟು ಕ್ಲೀನ್ ಆಗಿದೆ ನೋಡಿ ಜಾಗ ಇದು. ನಂಗೆ ಅನ್ಸೋದಿಲ್ಲ ಅಲ್ವಾ ಇದು ಡೈಲಿ ಹೋಟೆಲ್ ಹಾಕ್ತಾರಂತ. ನಂಗೆ ಕನ್ಫ್ಯೂಸ್ ಆಗೋಯ್ತು. ಇರಲ್ವಲ್ಲ, ಸಂಜೆ ನೋಡಿದಾಗ ಹೆಂಗಿರುತ್ತೆ ಗೊತ್ತಾ ಆ ಜಾಗ? ಫುಲ್ ಕ್ರೌಡೆಡ್ ಏರಿಯಾ. ರಾಮನಗರ್ ಗವರ್ಮೆಂಟ್ ಹಾಸ್ಪಿಟಲ್. ಜ್ಯೂಸ್ ಏನಾದ್ರು ತಗೊಳ್ಳಿ, ಸ್ಪ್ರೈಟ್ ಏನಾದ್ರು ತಗೊಂತೀರಾ? ಮಕ್ಕಳಿಗೆ ಹುಷಾರಿಲ್ಲಂತೆ, ಹೊಟ್ಟೆ ಸರಿ ಇಲ್ಲ. ಅದನ್ನು ಹುಷಾರಿಲ್ಲ ಅಂತಾನೆ ಹೇಳ್ತಾರೆ, ಹೊಟ್ಟೆ ಸರಿ ಇಲ್ಲ ಅಂತ. ಯೋಚನೆ ಮಾಡ್ಬಿಟ್ಟಿರ್ಬೇಕು. ನಮಗ್ ಹುಷಾರಿಲ್ವಲ್ಲಪ್ಪ, ನನ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಜಾಸ್ತಿ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಯೋಚನೆ ಹೊಟ್ಟೆ ಗೊತ್ತಾಗಿದೆ ಅಷ್ಟೇ.
ಅಲ್ವಾ ತಲೆಗೆ ಹೋಗಿಲ್ಲ. ಯೋಚನೆ ಮಾಡಿ 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 ತಲೆಯಲ್ಲಿ ಜಾಗ ಇಲ್ಲ ಅಂದ್ರೆ ಗೈಸ್ ನೆಕ್ಸ್ಟ್ ಟೈಮ್ ನಾನು ಗಾಡಿ ಹೆಂಗ್ ಓಡಿಸ್ತೀನಿ ಅಂತ ನೋಡ್ತೀನಿ. ರೂಪಕ್ಕ ಇನ್ನೊಂದು ಹೇಳ್ಬೇಕು ಗೈಸ್, ರೂಪಕ್ಕ ಅಡುಗೆ ಸಕ್ಕತ್ತಾಗಿ ಮಾಡ್ತಾರೆ. ವೆಜ್ ನಾನ್ ವೆಜ್ ಎಲ್ಲಾನು ಚೆನ್ನಾಗಿ ಮಾಡ್ತಾರೆ. ಬಟ್ ನೀವು ಟೇಸ್ಟ್ ಮಾಡೋಕ್ಕಾಗಲ್ವಲ್ಲ, ಹೆಂಗ್ ಗೊತ್ತಾಗುತ್ತೆ? ನಾನೇ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಆದ್ರೂ ಇವಾಗಿನ ಜನರೇಷನ್ ಅಲ್ಲಿ ಹೆಣ್ಮಕ್ಳಿಗೆ ಎಷ್ಟೇ ಟ್ಯಾಲೆಂಟ್ ಏನಿರಲಿ ಸೌಂಡ್ ಇರ್ಬೇಕು, ಸೌಂಡ್. ವಿಮೆನ್ ವಿತೌಟ್ ಮನಿ ಇಸ್ ವಿಮೆನ್ ವಿತೌಟ್ ಅ ವಾಯ್ಸ್ ಅಂತ ಸಖತ್ ಇಷ್ಟ ಆಯ್ತು ನನ್ಗದು. ಎಷ್ಟು ಮೀನಿಂಗ್ ಇದೆ ಅಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿಲ್ಲ. MMU ಕಾಲೇಜ್ ಆಫ್ ಫಾರ್ಮಸಿ. ನಮ್ಮನೆ ಅಡ್ರೆಸ್ ಕೊಡ್ತಾ ಇದ್ದೀನ ನಾನು. ಒಂದೊಂದೇ ಹೇಳ್ಕೊಂಡು ಅಡ್ರೆಸ್ ಕೊಡ್ತಾ ಇದ್ದೀನಿ ಗೈಸ್. ಮತ್ತೆ ಬರ್ಬೇಕು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸಂಜೆ. ಕರ್ಕೊಂಬರಕ್ಕೆ ಯಾರಿಲ್ಲ, ನನಗೆ ಗಾಡಿ ಓಡ್ಸೋಕ್ಕಾಗಲ್ಲ. ನೋಡೋಣ, ನಮ್ಮ ಕುಚಿ ಯಾರಾದರೂ ಬಂದರೆ ಅವ್ರ ಜೊತೆ ಹೋಗ್ಬಿಟ್ಟು ಅಷ್ಟು ನಮ್ಮ ಕುಚಿ ಬಂದರೆ ಅವ್ರ ಜೊತೆ ಹೋಗ್ಬಿಟ್ಟು ಸ್ಟಿಚ್ ಮಾಡ್ತಾರೆ. ಮತ್ತೆ ಸಂಜೆ ಹೋಗ್ಬೇಕು ಹಾಸ್ಪಿಟಲ್ಗೆ ಮೆಡಿಸಿನ್ ಹಾಕ್ಸ್ಕೊಳಕ್ಕೆ. ಯಾರು ಕರ್ಕೊಂಡು ಹೋಗ್ತಾರೆ? ಆಟೋದಲ್ಲಿ ಹೋಗ್ಬೇಕು. ಆಟೋದಲ್ಲಿ ಹೋಗ್ತೀನಲ್ವಾ. ಮನೆ ಸಿಕ್ತು, ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ವಿಡಿಯೋಸ್ ಎಡಿಟ್ ಮಾಡಬೇಕು ಅಂದರೆ ವಿಡಿಯೋಸ್ ಎಡಿಟ್ ಮಾಡಿಕೊಂಡು ಸಂಜೆ ಸಿಗ್ತೀನಿ ಗೈಸ್. ಇವತ್ತು ಊಟ ಏನು ಗೊತ್ತಾ? ಪುಲಾವ್, ಕೇಸರಿಬಾತ್, ಮದ್ದೂರು ವಡ, ಇನ್ನು ಸ್ವಲ್ಪ ಮೊಸರು ಬಜ್ಜಿ. ಊಟ ಮಾಡ್ಕೊಂಡು ಬರ್ತೀನಿ. ಹಾಯ್ ಗೈಸ್, ಊಟ ಮಾಡಿ ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡಿಕೊಂಡು ಬಂದೆ. ವೀಡಿಯೋಸ್ ಎಡಿಟ್ ಎಲ್ಲ ಆಯಿತು. ಸೊ ಟುಡೇ ಐ ಆಮ್ ಪ್ಲ್ಯಾನಿಂಗ್ ಟು ಅಪ್ಲೋಡ್ ಮೈ ವಿಡಿಯೋ ಅಟ್ ಶಾರ್ಪ್ 6 o'clock. ನೋಡ್ತೀನಿ ಗೈಸ್, ಟ್ರೈ ಮಾಡ್ತೀನಿ. ಇವಾಗ ಅಪ್ಲೋಡ್ ಹಾಕಿದ್ರೆ ಎಷ್ಟು ಗಂಟೆಗೆ ಆಗುತ್ತೆ ಏನು ಅಂತ. ಗೈಸ್ ಆ್ಯಕ್ಚುಲಿ ವೈಫೈ ಹಾಕ್ಸ್ಕೊಬೇಕು, ಸ್ಲೋ ಇದೆ ವೈಫೈ. ಹಾಕ್ಸ್ಕೊಂಡ್ರೆ ಫಾಸ್ಟ್ ಇರೋದು ಹಾಕ್ಸ್ಕೊಂಡ್ರೆ ವೀಡಿಯೋಸ್ ಬೇಗ ಅಪ್ಲೋಡ್ ಮಾಡ್ಬೋದು ನಾನು. ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು ಗೈಸ್. ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ಹಾಕ್ಸ್ಕೊಂಡು ಬಂದು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ರೆ ಡನ್ ಫಾರ್ ದ ಡೇ. ಅಷ್ಟೇ ಇವತ್ತು, ಇನ್ನೇನು ಇಲ್ಲ ಪ್ಲ್ಯಾನ್ಸು. ಡಾಕ್ಟ್ರು ಬರ್ತಾಳೆ ಒಂದು 7:30 8 o'clock ನೋಡಬೇಕಾದ್ರೆ ಪಿಕ್ ಮಾಡೋಕ್ಕೆ ಹೋಗಬೇಕು, ಇಲ್ಲಂತ ಹೇಳಿದ್ರೆ ಅವಳೇ ಬರ್ತಾಳೆ. ಅಷ್ಟೇ, ಊಟ ಮಾಡಿ ರೆಸ್ಟ್ ಮಾಡೋದಷ್ಟೇ ಇವತ್ತು. ಎಲ್ಲರೂ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ಅಪ್ಡೇಟ್ಸ್ ಜೊತೆ ನಾಳೆ ಸಿಗ್ತೀನಿ ನಿಮಗೆ, ಓಕೆನಾ? ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಬೈ ಗೈಸ್, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ನನ್ನ ಸೆಕೆಂಡ್ ವಿಡಿಯೋ. ನೋಡೋಣ ಇದೆಷ್ಟು ವ್ಯೂಸ್ ಬರುತ್ತೆ ಏನು ಅಂತ ನಾಳೆ ಹೇಳ್ತೀನಿ ನಿಮಗೆ, ಓಕೆನಾ ಗೈಸ್? ಬೈ, ಟೇಕ್ ಕೇರ್, ಸ್ಟೇ ವಿತ್ ಮೀ. ಬೈ ಗೈಸ್.